ಅವ್ರು ಹಿಂಗಂದ್ರು ಇವ್ರು ಹಿಂಗಂದ್ರು 1000 ದಿನಗಳನ್ನು ಸರ್ಕಾರ ಪೂರೈಸಿದೆ. ಜನಸಾಮಾನ್ಯರಾಗಿ ನಾನು ನಿಮ್ಮನ್ನು ಕೇಳ್ತೀನಿ, ಹೆಂಗೆ ಅನ್ನಿಸ್ತಪ್ಪ ಈ ಸರ್ಕಾರದ 1000 ದಿನ? ಹೆಂಗೆ ಅನ್ನಿಸ್ತು ಅಂದರೆ ಇಟ್ ಈಸ್ ಆಲ್ವೇಸ್ ರಿಲೇಟಿವ್. ಅಂದರೆ ಕಂಪೇರ್ ಮಾಡಿದಾಗ 1000 ದಿನಗಳನ್ನು ಸ್ಟ್ಯಾಂಡ್ ಅಲೋನ್ ಆಗಿ ನೋಡಿದಾಗ ಏನು ಅನಿಸುತ್ತೆ, ದಟ್ ಈಸ್ ಡಿಫ್ರೆಂಟ್. ನಮಗೆ ಕಂಪೇರ್ ಮಾಡೋದಕ್ಕಿದೆ ರೀ. ಹಿಂದಿನ ಸರ್ಕಾರಗಳು ಹೆಂಗೆ ನಡೆದಿದ್ವು, ಹಿಂದಿನ ಸರ್ಕಾರಗಳು, ಬೇರೆ ಪಕ್ಷಗಳ ಮೈತ್ರಿಗಳ ಸರ್ಕಾರಗಳು ಹೆಂಗೆ ನಡೆದಿದ್ವು. ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿದ್ರಲ್ಲ 2013ರಿಂದ 2018 ತನಕ. ಆವಾಗ ಸಿದ್ದರಾಮಯ್ಯನವರೇ ಸರ್ಕಾರ ಹೆಂಗೆ ನಡೆಸಿದ್ರು, ಕಂಪೇರ್ ಮಾಡೋದಕ್ಕೆ 1-2 ಇರೋದು. ಆವಾಗ ಹೇಳಿ ಹೆಂಗೆ ಅನ್ಸುತ್ತೆ ನಿಮಗೆ ಈ ಸರ್ಕಾರ ಅಂತ. ಸಿದ್ದರಾಮಯ್ಯನವರ ಕಟ್ಟರ್ ಬೆಂಬಲಿಗ ಅನ್ನಿಸಿಕೊಂಡಿರುವ ಮಾಜಿ ಸಚಿವ KN ರಾಜಣ್ಣ ಅವರೇ ಹೇಳಲಿಲ್ವಾ 2013ರಿಂದ 2018 ತನಕ ಇದ್ದ ಸಿದ್ದರಾಮಯ್ಯನವರಿಗಿಲ್ಲ ಅಂತ. ಅವ್ರು ಏನೇ ಇದ್ದರೂ ಬಹಿರಂಗವಾಗಿ ಮಾತಾಡ್ತಾರೆ, ಬಹಿರಂಗವಾಗಿ ಮಾತಾಡಿದ್ರು. ಉಳಿದವ್ರನ್ನ ಖಾಸಗಿಯಾಗಿ ಕೇಳಿ ನೋಡಿ. ನಾನು ಭಾಳ ಜನರನ್ನು ಕೇಳಿದ್ದೀನಿ, ಹೆಂಗೆ ಕಂಪೇರ್ ಮಾಡ್ತೀರಿ ಎರಡನ್ನು ಅಂತ. ಭಾಳ ಅಜಗಜಾಂತರ ವ್ಯತ್ಯಾಸ ನೋಡಿ. ಆ 5 ವರ್ಷದ ಸಿದ್ದರಾಮಯ್ಯನವರ ಅವಧಿ ಇತ್ತಲ್ಲ, ಹಿ ವಾಸ್ ಅನ್ಕ್ವಶ್ಚನಬಲ್ ಚೀಫ್ ಮಿನಿಸ್ಟರ್. 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರಾ, ಮುಖ್ಯಮಂತ್ರಿ ಬದಲಾವಣೆ ಆಗುತ್ತಾ, ಇನ್ಯಾರು ಪ್ರಶ್ನೆನೇ ಇರಲಿಲ್ಲ. ಆವಾಗ ಪ್ರಶ್ನೆನೇ ಇರಲಿಲ್ಲ. ಆಗ KPCC ಅಧ್ಯಕ್ಷರಾಗಿದ್ದವರು ಡಾಕ್ಟರ್ G. ಪರಮೇಶ್ವರ್ ತಮ್ಮ ಕೊರಟಗೆರೆಯಲ್ಲಿ ತಾವೇ ಸೋತ್ಬಿಟ್ಟಿದ್ರು. ಸೋತಿದ್ದರು, ಸೋಲಿಸಲಾಯಿತು, ಇನ್ನೂ ಚರ್ಚೆಗಳು ನಡೀತಿರ್ತವೆ ಬಿಡಿ. ಅದನ್ನ ಹಂಗಾಗ್ಬಿಟ್ಟಿತ್ತು. ಅನ್ಕ್ವಶ್ಚನೇಬಲ್. ಅಧಿಕಾರಕ್ಕೆ ಬಂದ ತಕ್ಷಣ ಅನ್ನಭಾಗ್ಯ ಯೋಜನೆಯನ್ನು ತಂದರು. ಅಂದರೆ ಅದು ಸಿದ್ದರಾಮಯ್ಯನವರ ಅಧಿಕಾರದ ಆರಂಭಕ್ಕೆ ಒಂದು ದೊಡ್ಡ ಗ್ರ್ಯಾಂಡ್ ಓಪನಿಂಗ್ ಕೊಟ್ಟಂಥದ್ದಾಗಿತ್ತು ಅನ್ನಭಾಗ್ಯ. ಭ್ರಷ್ಟಾಚಾರದ ಆರೋಪಗಳಾಗಲಿಲ್ಲ. ವಿಪಕ್ಷದವ್ರು ಹೇಳ್ತಾರೆ ಲೋಕಾಯುಕ್ತನೇ ಬಂದು ಮಾಡಿಬಿಟ್ಟಿದ್ರು, ಭ್ರಷ್ಟಾಚಾರದ ಆರೋಪ ಎಲ್ಲಿದ್ದು, ACB ಅಂತ ಮಾಡ್ಕೊಂಡು ತಮ್ಮ ಮೇಲಿನ ಕೇಸ್ ತಾವೇ ತನಿಖೆ ಮಾಡಿಸ್ಕೊಂಡು ಏನೇನೋ ಮಾಡ್ಕೊಂಬಿಟ್ರು ಅಂತ. ಬಟ್ ಜನರಲ್ಲಿ ಚರ್ಚೆ ಆಗಿದ್ದನ್ನು ಹೇಳ್ತಾ ಇದ್ದೀನಿ. ಭ್ರಷ್ಟಾಚಾರದ ಆರೋಪಗಳಾಗಲಿಲ್ಲ.